Probability of solving specific problem independently by A and B are half and 1/3 respectively. A ಅಂತ ಹೇಳಿ ಮತ್ತೊಬ್ಬರು ಬಿ ಅಂತ ಹೇಳಿ ಸಾಲ್ವ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ನ, ಒಂದು ಯಾವುದೋ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ನ. ಮೊದಲೇ ವ್ಯಕ್ತಿ 50% ಆಫ್ ದ ಟೈಮ್ ಆರ್ ಏಬಲ್ ಟು ಆನ್ಸರ್ ದ ಕ್ವಶನ್. ಎರಡನೇ ವ್ಯಕ್ತಿ 1/3 ಆಫ್ ದ ಟೈಮ್ ಇಸ್ ಏಬಲ್ ಟು ಆನ್ಸರ್ ದ ಕ್ವಶನ್. ಸರಿನಾ? ಪ್ರಶ್ನೆ ಏನು? ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ, find the probability that the problem is solved. The problem being solved, the probability is equal to, in barbodu illi probability that A or B solves the question. ಅಷ್ಟೇ. ಇದು ಗೊತ್ತಿದೆಯಲ್ಲ ಏನು ಅಂತ ಹೇಳಿ. So this is or A or B solving the question. So ಇದೆಂತದ್ದು ಇದು ಫಾರ್ಮುಲಾ? P of A plus P of B minus P of A intersect P. ಬಟ್ ಇಂಟರ್ಸೆಕ್ಟ್ ಗೊತ್ತಿಲ್ವೇ? ಹೇಗೆ ಮಾಡ್ತಿದ್ದೀನಾ? ಸಿಂಪಲ್ ಕೊಂಡು. ಆಸ್ A and B are independent, from this we infer that probability of A intersect B will be equal to probability of A into probability of B. ಸರಿನಾ? ಅಲ್ವಾ? ಇಂಡಿಪೆಂಡೆಂಟ್ ನಪ್ಕ ಇದೆಯಾ ಇದು? ಸರಿ ತಾನೆ? ಇಲ್ಲಿ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ, ಅದೇ ನಿಮ್ಮ ಕ್ಲೂ. ಇಂಡಿಪೆಂಡೆಂಟ್ ಇಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ದೇರ್ ಫೋರ್ probability of A union B is equal to half plus 1/3 minus half into 1/3. ಸೊ ಓವರಾಲ್ ಇದು 6 LCM ಬರುತ್ತೆ, ಇದು 3 ಬರುತ್ತೆ, ಇದು 2 ಬರುತ್ತೆ, ಇದು 1 ಬರುತ್ತೆ. ಸೊ ಇದು 4 2/3 ಆಗುತ್ತೆ ಇದು. ಸರಿನಾ? ಮತ್ತು ಮುಂದೆ probability of exactly one of them solves the problem. ಆಯ್ತಾ? ಹೇಗೆ ಮಾಡಿದ್ದೀನಾ? ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂದರೆ ಏನು? ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ ಹುಡುಗರ. ಏನಿರ್ಬೋದು ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ಅಂತ ಹೇಳ್ತು ಅಂತ ಹೇಳಿದ್ರೆ ಇದರ್ ಎ ಆರ್ ಬಿ ಅಂತ ಹೇಳಿದ್ರೆ ಅವ ಇಲ್ಲಾಂದ್ರೆ ಇವ ಸಾಲ್ವ್ ಮಾಡಬೇಕು, ಇಬ್ರು ಸಾಲ್ವ್ ಮಾಡೋಂಗಿಲ್ಲ. ಆ ಸಿನಾರಿಯೋ ಎಷ್ಟಾಗುತ್ತೆ, ಎಂಥ ಪ್ರಾಬಬಿಲಿಟಿ ಅಂತ ಹೇಳಿ. ಸೊ ಇಟ್ಸ್ ಕ್ವೈಟ್ ಸಿಂಪಲ್. ಇಟ್ಸ್ ಅ ಕಾಂಬಿನೇಷನ್ ಆಫ್ ದಿಸ್ ರೀಜನ್. ಏನಿದು? ಏನು ನೋಡ್ತಾ ಇದ್ದೀವಿ? ಇದು ಎ ಅಂತ ಕರೆದು ಇದು ಬಿ ಅಂತ ಕರೀತು ಅಂತ ಹೇಳಿದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ probability ಆಫ್ ಎ ಯೂನಿಯನ್ ಬಿ ಮೈನಸ್ probability ಆಫ್ ಎ ಇಂಟರ್ಸೆಕ್ಟ್ ಬಿ. ಈ ರೀತಿ ಆಗುತ್ತೆ ಅಲ್ವಾ? ಸೊ ಇದು 2/3 ಅಂತ ಗೊತ್ತಿದೆ, ಇದು 1/2 ಮತ್ತು ಇದು 1/3. ಸೊ ದಿಸ್ ಇಸ್ LCM is 6, this is 4 minus 1 half. ಸೊ ಇದೆ ನಿಮ್ಮ ಉತ್ತರ ಅಲ್ವಾ? ಹಾಂ, ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಇದು 1 ಸ್ಟಾರ್ ಕಂಡು, ಇದು 2 ಸ್ಟಾರ್. ಚೆನ್ನಾಗಿದೆ ಪ್ರಶ್ನೆಗಳಿದು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.